ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಕಳೆದ ಕಂತಿನಲ್ಲಿ ಡಾಕ್ಟರ್ ಗುರುಪ್ರಸಾದ್ GS ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಅವರನ್ನು ಮಾತಾಡಿಸಿ ಈ ಹಾವೇರಿ ಜಿಲ್ಲೆಯಲ್ಲಿ ಬರೀ ಮೆಕ್ಕೆಜೋಳಕ್ಕೆ ಬರುವಂತಹ ಸೈನಿಕ ಲದ್ದಿ ಉಳಿವಿನ ಬಾಧೆ ಒಂದೇ ಅಲ್ಲ, ಹತ್ತಿಯಲ್ಲಿ ಬರುವಂತಹ ಗುಲಾಬಿ ಕಾಯಿ ಕೊರಕ ಕೂಡ ಇಲ್ಲಿ ಜಾಸ್ತಿ ಹಾವಳಿ ಮಾಡ್ತಾ ಇದೆ ಅನ್ನೋದ್ರ ಕುರಿತು ಹಾವೇರಿ ರೈತರು ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಈ ಒಂದು ಕೀಟದ ನಿರ್ವಹಣೆ ಹೇಗೆ, ಯಾವ ಜೀವನ ಚಕ್ರದ ಹಂತದಲ್ಲಿ ಇದು ಯಾವ ರೀತಿ ಹತ್ತಿ ಬೆಳೆಗೆ ತೊಂದರೆ ಮಾಡುತ್ತೆ, ಇದರ ಕುರಿತಾಗಿ ಹೊಸ ಹೊಸ ಸಂಶೋಧನೆಗಳೇನು ಏನಾದರೂ ಇವ್ರು ಮಾಡಿದ್ದೇ ಆದಲ್ಲಿ ಯಾವ ರೀತಿ ಈ ಒಂದು ಕೀಟವನ್ನು ತಡೆಗಟ್ಟಬೋದು ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರನ್ನು ಕೇಳಿ ಮಾತಾಡಿಸಿ ತಿಳ್ಕೊಂಡು ಬರೋಣ ಬನ್ನಿ. ಇನ್ನು ಎರಡನೇ ಒಂದು ವಿಷಯಕ್ಕೆ ನಾವು ಬಂದ್ರಂದ್ರೆ ಹತ್ತಿಯ ವಿಷಯನ ನಾವು ಮರ್ತು ಬಿಟ್ವಿ. ಹತ್ತಿ ವಿಷಯಕ್ಕೆ ನಾವು ಬಂದ್ರಂತಂದರೆ ಹತ್ತಿಯ ವಿಷಯದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಯಾಕೆ ನಮಗೆ ಪಿಂಕ್ ಬೌಲರ್ ಅಂದರೆ ಗುಲಾಬಿ ಕಾಯಕೊರಕ ಬಾಧೆ ಯಾಕೆ ಜಾಸ್ತಿ ಆಗ್ತಾ ಇದೆ, BT ಕಾಟನ್ ಬೆಳೆದ್ವಿ ನಾವು ಬರಬಾರ್ದು ಅನ್ನೋ ಒಂದು ಕಲ್ಪನೆ ರೈತರಲ್ಲಿ ಇರ್ತದೆ. ಆದರೆ ಅದಕ್ಕೆ ಕಾರಣ ಏನು ಅಂತಂದರೆ BT ಕಾಟನ್ ಬಂದಿರೋದು 2002ರಲ್ಲಿ. ಆವಾಗ ನಾವೇನು ಹೇಳಿದ್ವಿ, BT ಬೆಳೆದಾಗ ನಿಮ್ಗೆ ಈ ಹೆಲಿಕೋವರ್ಪ ಅಂದರೆ ಅಮೇರಿಕನ್ ಕಾಯಿ ಕೊರಕ ಆಗಿರ್ಬೋದು ಅಥವಾ ಚುಕ್ಕೆ ಕಾಯಿ ಕೊರಕ ಆಗಿರ್ಬೋದು ಅಥವಾ ಗುಲಾಬಿ ಕಾಯಿ ಕೊರಕ ಆಗಿರ್ಬೋದು, ಇದರ ಬಾಧೆಯನ್ನು ನೀವು ಕಾಣೋಂಗಿಲ್ಲ ಅಂತ ರೈತರಿಗೆ ನಾವು ಹೇಳಿದ್ವಿ. ಅದು ಒಂದು ಕಾರಣದಿಂದ ನಾವು ರೈತರೆಲ್ಲ ಈಗ ಒಂದು 20 ವರ್ಷದಿಂದ ಅದನ್ನೇ ಬೆಳೀತಾ ಇದ್ದಾರೆ. ಆದರೆ ಈ ಗುಲಾಬಿ ಕಾಯಿ ಕೊರಕ ಬರೋದು ಏನು ಅಂತಂದ್ರೆ 100 ದಿನಗಳ ಆದ ನಂತರ ಈ ಗುಲಾಬಿ ಕಾಯಿ ಕೊರಕ ಅಂದರೆ ಬೆಳೆ ಬಿತ್ತನೆ ಮಾಡಿ 100 ದಿನ ಆದ ಮೇಲೆ ಇದರ ಒಂದು ಬಾಧೆಯನ್ನು ನಾವು BT ಹತ್ತಿಯಲ್ಲಿ ಕಾಣ್ತಾ ಇರ್ತೀವಿ. ಅದರ ತೀವ್ರತೆ ಜಾಸ್ತಿ ಕಾಣ್ತಾ ಇರ್ತೀವಿ. BT ಹತ್ತಿ ಬಿಟ್ಟು ನಾರ್ಮಲ್ ನೀವು ಏನು ಸಾಂಪ್ರದಾಯಿಕ ಹತ್ತಿಯಲ್ಲಿ ನಾವು 45ರಿಂದ ಇದರ ಬಾಧೆಯನ್ನು ಕಾಣ್ತಾ ಇರ್ತೀವಿ. 45 ದಿನ ಬಿತ್ತಿ 45 ದಿನ ಆದಮೇಲೆ ಇದರ ಬಾಧೆಯನ್ನು ಕಾಣ್ತಾ ಇರ್ತೀವಿ. ಇದಕ್ಕೆ ಒಂದು ಪ್ರಮುಖ ಕಾರಣ ಹಾವೇರಿ ಜಿಲ್ಲೆಯಲ್ಲಿ ಇದರ ಒಂದು ಬಾಧೆ ಜಾಸ್ತಿ ಪ್ರಮುಖ ಕಾರಣ ಏನು ಅಂತಂದರೆ ಈ ರೈತರು ಏನು ಮಾಡ್ತಾರೆ ಅಂತಂದರೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಬಿತ್ತನೆ ಮಾಡ್ತಾರೆ. ಎಲ್ಲಿ ಈ ಹೊಳೆ ಭಾಗದ ರೈತರು ಎಲ್ಲ ಫೆಬ್ರವರಿ ಮಾರ್ಚ್ ಭಾಗದಲ್ಲಿ ಬಿತ್ತನೆ ಮಾಡ್ತಾರೆ. ಈ ಹೊಳೆಯಿಂದ ಈಚೆ ಬಂದವರು ಈ ಜೂನ್ ಮತ್ತು ಜೂನಲ್ಲಿ ಬಿತ್ತನೆ ಮಾಡ್ತಾರೆ. ಹಾಗಾಗಿ ಹೊಳೆ ಭಾಗದಿಂದ ಬಿತ್ತನೆ ಮಾಡಿದವರು ಅಲ್ಲಿ ಏನಾಗ್ತದೆ, ಇದು ಕೀಟ ವೃದ್ಧಿಯಾಗಿ ಆ ಒಂದು ಸಂತತಿ ಇಲ್ಲಿ ಬರೋ ಒಂದು ಚಾನ್ಸಸ್ ಇರುತ್ತೆ. 2 ತಿಂಗಳು ಡಿಫ್ರೆನ್ಸ್ ಆಗೋದ್ರಿಂದ ಅಲ್ಲಿ 100 ದಿವಸ ಆದ್ಮೇಲೆ ಬರುತ್ತೆ. ಇವರು 60-70 ದಿವಸ ಗ್ಯಾಪ್ ಅಲ್ಲಿ ಹಚ್ಚಿರ್ತಾರೆ. ಹಾಗಾಗಿ ಬೆಳವಣಿಗೆ ಹಂತದಲ್ಲೇ ಅಂತಲ್ಲ, ಇದು ಅದು ಯಾವಾಗ ಬರ್ಬೇಕು ಅವಾಗ ಬರ್ತದೆ. ಆದ್ರೆ ಅದಕ್ಕೆ ಅಲ್ಲಿ ಒಂದು ಆಹಾರ ಸಿಗ್ತದೆ, ಅಲ್ಲಿ ಅದರ ಒಂದು ವೃದ್ಧಿ ಜಾಸ್ತಿ ಆಗ್ತದೆ, ಆಮೇಲೆ ಈ ಕಡೆ ಬರ್ತದೆ. ಹಾಗಾಗಿ ಸ್ಟ್ಯಾಗರ್ಡ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ, ಸ್ಟ್ಯಾಗರ್ಡ್ ಸೋಯಿಂಗ್ ಅಂತ ನಾವು ಕರಿತೀವಿ. ಅಂದ್ರೆ ಹಂತವಾಗಿ ಬಿತ್ತನೆ ಮಾಡ್ತಾ ಇರ್ತಾರಲ್ಲ, ಅದು ಒಂದು ಕಾರಣ. ಎರಡನೇ ಕಾರಣ ಏನು ಅಂತಂದ್ರೆ ಯಾರು ಗುಲಾಬಿ ಕಾಯಿ ಕೊರಕಕ್ಕೆ ಯಾರು ಅಷ್ಟೊಂದು ಸಿಂಪರಣೆಯನ್ನು ನಾವು ಅವಾಗ ಮಾಡಲಿಲ್ಲ ರೈತರು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಇದನ್ನು ನಿರ್ವಹಣೆ ಮಾಡೋದು ಭಾಳ ಕಷ್ಟ. ಯಾಕೆ ನಿರ್ವಹಣೆ ಮಾಡೋದು ಭಾಳ ಕಷ್ಟ ಅಂದರೆ ಇದನ್ನು ನೀವು ಜೀವನ ಚಕ್ರ ನೋಡ್ಕೊಂಡ್ಬಿಟ್ರಪ್ಪ ಅಂತಂದರೆ ಇದು ಭಾಳ ನಿರ್ವಹಣೆ ಮಾಡೋದು ಕಷ್ಟ. ಇದು ತತ್ತಿನ ಆ ಒಂದು ಏನು ಅಂತಂದ್ರೆ ಹೂವು ಅಥವಾ ಕಾಯಿಯ ಒಂದು ತುದಿಯಲ್ಲಿ ಏನು ಗೇರೆಗಳು ಬಂದಿರ್ತಾವಲ್ಲ, ಆ ಗೇರೆ ಮಧ್ಯದಲ್ಲಿ ಇರ್ತದೆ. ಆಮೇಲೆ ಅದರಿಂದ ಬಂದಂಥ ಮರಿ ಏನಾಗ್ತದೆ ಒಳಗಡೆ ಹೋಗಿ ಅದು ಇರ್ತದೆ. ಆಮೇಲೆ ಅದು ಮುಚ್ಕೊಂಡ್ಬಿಡ್ತೈತೆ, ಒಳಗಡೆ ಹೋಗಿದ್ದು ಗೊತ್ತಾನೇ ಆಗಂಗಿಲ್ಲ. ನಿಮಗೆ ಇದರ ಬಾಧೆ ಆಗೈತಂತನೂ ಗೊತ್ತಾನೆ ಆಗಂಗಿಲ್ಲ. ಅವಾಗ ನಮಗೆ ಇದರ ಲಕ್ಷಣನೂ ಗೊತ್ತಾಗಲ್ಲ, ಬಾಧೆನೂ ಗೊತ್ತಾಗಲ್ಲ. ಈ ಏನು ಅಂತಂದ್ರೆ ಹೂವಿನ ನೋಡಿದ್ರೆ ಇಲ್ಲ, ಹೂವಿನ ಹಂತದಲ್ಲಿ ಇದ್ದಾಗ ಮಾತ್ರ ಹೂವು ಬುಗುರಿ ಆಗೈತೆ ಅಂತ ರೈತರ ಭಾಷೆಯಲ್ಲಿ ಕರಿತೀವಿ. ಅಂದ್ರೆ ನಾವು ಇಂಗ್ಲೀಷ್ನಲ್ಲಿ ರೋಜೆಟ್ ಫ್ಲವರಿಂಗ್ ಅಂತ ಕರಿತೀವಿ. ಅದು ಹೂವು ಬುಗುರಿ ಆದಾಗ ಅದರಲ್ಲಿ ನೀವು ತೆಗೆದು ನೋಡಿದ್ರಿ ಅಂತಂದ್ರೆ ಈ ಹುಳ ಇರ್ತದೆ, ಯಾವುದು ಗುಲಾಬಿ ಕಾಯಿ ಕೊರಕ ಹುಳ ಇರ್ತದೆ. ಮೊದಲನೇ ಹಂತ, ಎರಡನೇ ಹಂತ ಇದು ಬಿಳಿ ಕಲರ್ ಆಗಿರ್ತದೆ, ಮೂರನೇ ಹಂತ ಇದು ಗುಲಾಬಿ ಕಲರ್ ಆಗಿರ್ತದೆ. ಹಾಗಾಗಿ ಇದಕ್ಕೆ ಗುಲಾಬಿ ಕಾಯಿ ಕೊರಕ ಅಂತ ನಾವು ಕರಿತೀವಿ.
ಇದು ಆ ಹೂವಿನ ಬುಗುರೆ ಆದಂಗೆ ಆಗ್ತದೆ. ಹೂವಿನ ಹಂತದಲ್ಲಿ ಬಾಧೆ ಆದಾಗ ಹೂವು ಬುಗುರೆ ಆದಂಗೆ ಆಗುತ್ತದೆ. ಇದು ಕಾಯಿ ಹಂತದಲ್ಲಿ ಇದರ ಬಾಧೆ ಆದಾಗ ಕಾಯಿ ಒಳಗಡೆ ಹೋಗಿ ಇದು ಏನು ಮಾಡ್ತದೆ, ಬೀಜ ಮಾತ್ರ ತಿಂತದೆ. ಬೀಜ ಮಾತ್ರ ತಿಂದು ಹರಟೆ ಅಂತ ಕರಿತೀವಲ್ಲ, ಬಿಡಿ ಭಾಗದಲ್ಲಿ ಇರ್ತದಲ್ಲ, ಅದನ್ನು ಏನಾದರೂ ರಂಧ್ರ ಮಾಡಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅದು ಹೋಗುತ್ತೆ. ಹೋಗಿ ಆಮೇಲೆ ಅದನ್ನು ಒಂದು ಏನಂತಂದರೆ ಬೀಜವನ್ನು ಮಾತ್ರ ತಿಂತಾವೆ. ಬೀಜಗಳನ್ನು ತಿಂದು ಬಂದು ಆಮೇಲೆ ಇದು ಏನಂತಂದರೆ ಕೋಶಾವಸ್ಥೆ ಮಣ್ಣಿನಲ್ಲಿ ಹೋಗ್ತದೆ. ಕೋಶಾವಸ್ಥೆ ಸ್ವಲ್ಪ ಸೂಕ್ತ ಅವಸ್ಥೆನೂ ನಾವು ಕಾಣ್ತಾ ಇರ್ತೀವಿ. ಆಮೇಲೆ ಇದು ನಮ್ಮ ಸೈನಿಕಲ್ ಉದ್ದಿಹುಳದಲ್ಲೇ ಅವು ಬಹುಭಕ್ಷಕ ಕೀಟ, ಆದರೆ ಇದು ಬಹುಭಕ್ಷಕ ಕೀಟ ಅಲ್ಲ. ಇದು ಹತ್ತಿಯಲ್ಲಿ ಬರುತ್ತೆ, ಅದನ್ನು ಬಿಟ್ಟರೆ ಬೆಂಡಿಯಲ್ಲಿನೂ ಬರ್ತದೆ. ಆದರೆ ನಮ್ಮ ಒಂದು ಪ್ರದೇಶದಲ್ಲಿ ಭಾರತದಲ್ಲಿ ಇದು ಮಾತ್ರ ಬರೀ ಹತ್ತಿಗೆ ನಾವು ಹೇಳ್ಬೋದು. ಫಂಕ್ಷನಲಿ ಇದು ಮೊನೊಫೆಗಸ್ ಅಂತ ನಾವು ಕರಿತೀವಿ. ಭಾರತದಲ್ಲಿ ಅದು ಬರೀ ಹತ್ತಿ ಒಳಗೆ ಅಷ್ಟೇ ಒಂದೇ ಬೆಳೆಗೆ ಜಾಸ್ತಿ ಆಗಿದೆ. ಹೀಗಾಗಿ ಇದರ ಬಾಧೆಯ ಒಂದು ತೀವ್ರತೆಯನ್ನು ಜಾಸ್ತಿ ಕಾಣ್ತಾ ಇರ್ತೀವಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಒಂದು ರೈತರು ಹೂವಾಡುವ ಹಂತದಲ್ಲಿ ಬುಗುರಿ ಥರ ಆದರೆ ಕಂಡು ಹಿಡ್ಕೋಬೋದು. ಇನ್ನೊಂದು ಮುಂದೆ ಹೋದಾಗ ಇದು ಏನು ಅಂತಂದರೆ, ಈ ಮುಂದೆ ಹೋದಾಗ ಇದು ಕಂಡು ಹಿಡ್ಕೊಳ್ಳೋದು ತುಂಬ ಕಷ್ಟ. ಯಾವಾಗ ಅದು ಹತ್ತಿ ಓಪನ್ ಆಗುತ್ತಲ್ಲ, ಓಪನ್ ಆಗಿದಾಗ ಇರುಕಾಗೈತೆ ಅಂತ ಕರಿತೀವಿ ನಾವು. ಹತ್ತಿ ಇರುಕಾಗೈತೆ ಅಂತ ಕರಿತೀವಿ. ಇರುಕಾಗೈತೆ ಅಂದರೆ ಬ್ಯಾಡ್ ಬೋಲ್ ಓಪನಿಂಗ್ ಅಂತ ಕರಿತೀವಿ. ಅವಾಗ ಮಾತ್ರ ಇದು ಕಂಡು ಹಿಡಿಬೋದು, ಹೊರತು ಅದಕ್ಕಿಂತ ಮುಂಚೆ ಕಂಡು ಹಿಡಿಯೋಕ್ಕಾಗಂಗಿಲ್ಲ. ಹಂಗಂದ್ರೆ ಮ್ಯಾನೇಜ್ ಮಾಡೋದು ಕಷ್ಟ, ತುಂಬ ಕಷ್ಟ. ಹಾಗಾಗಿ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ನಾವು ಒಂದು ಏನು ಅಂತಂದರೆ, ಇದರ ಒಂದು ಪ್ರೌಢಾವಸ್ಥೆಯನ್ನೇ ನಾವು ಟಾರ್ಗೆಟ್ ಮಾಡಬೇಕು. ಓಕೆ ಸರ್. ಅದನ್ನು ಬಿಟ್ಟರೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಒಂದು ಅದರ ಮೊಟ್ಟೆನಾದ್ರೂ ಟಾರ್ಗೆಟ್ ಮಾಡ್ಕೋಕು, ಇಲ್ಲ ಅದರ ಒಂದು ಪ್ರೌಢಾವಸ್ಥೆನ ಟಾರ್ಗೆಟ್ ಮಾಡೋದು. ಯಾಕಂದರೆ ಮರಿನೇ ನಮಗೆ ಮುಖ್ಯವಾಗಿ ಡ್ಯಾಮೇಜಿಂಗ್ ಸ್ಟೇಜ್. ಆದರೆ ಮರಿನೇ ಸಿಗಂಗಿಲ್ಲ ನಮ್ಮ ಕೈಯಲ್ಲಿ, ಯಾಕಂದರೆ ಅದು ಒಳಗಡೆ ಹೋಗಿರ್ತದೆ. ನೀವು ಎಷ್ಟೇ ಔಷಧಿ ಸಿಂಪಡಣೆ ಮಾಡಿದರೂ ಕೂಡ ಅದು ಹೊರಗಡೆನೇ ಆಗುತ್ತೆ, ಅದ್ರ ಒಳಗಡೆ ಹೋಗೋಕ್ಕೆ ಆಗಂಗಿಲ್ಲ. ಹಾಗಾಗಿ
ನೀವು ಎರಡನೇ ಇದು ಮಾಡ್ಕೋಬೇಕು. ಹಾಗಾಗಿ ಇದು ಅದಕ್ಕೆ ಮಾಡ್ಕೋಬೇಕು. ಆ ಒಂದು ಉದ್ದೇಶದಿಂದ ಇದರಲ್ಲಿ ಸಮಗ್ರ ಕೀಟ ನಿರ್ವಹಣೆ ಒಂದು ಪ್ರಮುಖವಾದ ನಾವು ಇದಾಗ್ತದೆ. ಯಾಕೆಂದರೆ ರೈತರು ನಾವೇನು ಹೇಳ್ತಾ ಇದ್ದೀವಿ ಅಂತಂದ್ರೆ, ರೈತರಿಗೆ ಒಂದು BT ಹತ್ತಿಯ ಜೊತೆಗೆ ಒಂದು ಗಂಡು ಹತ್ತಿ ಅಂತ ಕೊಡ್ತಾಯಿದ್ರು. ಅಂದರೆ ಅದು ರೆಫ್ಯೂಜಿಯಾ ಅಂತ ಹೇಳ್ತಾ ಇದ್ವಿ. ಅಂದರೆ 80 ಭಾಗ BT ಹತ್ತಿ ಬಿತ್ತೆ ಅಂದರೆ 20 ಭಾಗ ಸಾಂಪ್ರದಾಯಿಕ ನಾನ್ BT ಅಂತ ಕರಿತೀವಿ. ಅದನ್ನು ರೈತರು ಹಾಕಬೇಕು ಅಂತ ಹೇಳ್ತಾ ಇದ್ವಿ. ಆದರೆ ಅದು ರೈತರು ಯಾರೂ ಹಾಕಲೇ ಇಲ್ಲ. ಯಾಕಂದರೆ ಅದು ಗಂಡು ಹತ್ತಿ ಹುಳಗಳ ಕಾಟ ಜಾಸ್ತಿ ಆಗ್ತದೆ, ಹುಳಗಳ ಕಾಟ ಜಾಸ್ತಿ ಆಗುತ್ತೆ ಅಂತಂದು ಯಾರೂ ಹಾಕಲೇ ಇಲ್ಲ ರೈತರು. ಹಾಗಾಗಿ ಅದರಿಂದನೂ ಒಂದು ನಮಗೆ ಸಮಸ್ಯೆ ಆಯಿತು. ಆಮೇಲೆ ಏನಾಯಿತು ಅಂತಂದ್ರೆ, ಈಗ ಏನಾಗಿದೆ ಅಂತಂದರೆ, ಅದನ್ನು ಈಗ ಯಾರೂ ರೈತರು ಹಾಕ್ಲಾರ್ದ ಒಂದು ಕಾರಣಕ್ಕೆ ಈಗ ಅವನ್ನ ಮಿಕ್ಸ್ ಆಗೇ ಬರ್ತಾವೆ. ಎಲ್ಲಿ ಗಂಡು ಹತ್ತಿ ಬರ್ತದೆ ಎಲ್ಲಿ ಇದಂತ ಗೊತ್ತಾಗಲ್ಲ. ಮೊದಲು ಸಪ್ರೇಟಾಗಿ ಪ್ಯಾಕಿಂಗ್ ಮಾಡ್ತಾಯಿದ್ರು, ಈಗ ಅದನ್ನು ಮಿಕ್ಸ್ ಆಗಿ ಬರೋದ್ರಿಂದ ಅದು ವೈಜ್ಞಾನಿಕವಾಗಿ ನಮಗೆ ಅದು ಗಂಡು ಹತ್ತಿ ಅಂತ ಏನು ರೈತರು ಕರಿತಾ ಇದಾರಲ್ಲ, ನಾನ್ BT ಕಾಟನ್ ಅಂತ ನಾವೇನು ಮಿಕ್ಸ್ ಆಗಿ ಬರ್ತದಲ್ಲ, ಅದು ವೈಜ್ಞಾನಿಕವಾಗಿ ನಮ್ಗೆ ಅದು ಅವಶ್ಯಕತೆ ಇದೆ. ಯಾಕೆ ಅವಶ್ಯಕತೆ ಇದೆ ಅಂತಂದರೆ, BT ಹತ್ತಿಗೆ ಅದು ನಿರೋಧಕ ಶಕ್ತಿ ಬರಬಾರ್ದು ಅನ್ನೋದಕ್ಕೆ ನಾವು ಅದು ಗಂಡು ಹತ್ತಿ ಬೀಜ ಬೇಕು. ಯಾಕಂದರೆ ಅದ್ರ ಮೇಲೆ ಕೀಟಗಳು ಬೆಳೆದು ಅದರಲ್ಲಿ ಒಂದು ಏನಂತಂದರೆ ಸಸೆಪ್ಟೆಬಲ್ ಪಾಪ್ಯುಲೇಷನ್ ಅಂತ ಕರಿತೀವಿ ನಾವು. ಆ ಒಂದು ಸಸೆಪ್ಟೆಬಲ್ ಪಾಪ್ಯುಲೇಷನ್ ಜನ್ರೇಷನ್ ಆಗಿ ಸಸೆಪ್ಟೆಬಲ್ಲು ಮತ್ತು ಯಾವುದಾದ್ರೂ ರೆಸಿಸ್ಟೆನ್ಸ್ ಡೆವಲಪ್ ಆಗಿದ್ರು ಅಂತಂದರೆ ಅವು ಎರಡು ಕೂಡಿದಾಗ ಮುಂದೆ ಬಂದಾಗ ನಮಗೆ ಅದು ಏನು ಅಂತಂದರೆ ವಾತಾವರಣದಲ್ಲಿ ಎರಡೂನ್ನ ಕಾಣ್ತವೆ. ಇಲ್ಲಾಂದರೆ ಜೀನ್ ಒಳಗೆ ನಾವು ಸಸೆಪ್ಟೆಬಲ್ ಮತ್ತು ರೆಸಿಸ್ಟೆನ್ಸ್ ಹೋಯ್ತು, ಬರೀ ರೆಸಿಸ್ಟೆನ್ಸ್ ಆಯಿತು ಅಂದರೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅಂದರೆ ಒಂದೇ ಬೆಳೆನೇ ಬಂದಾಗ ಆ ಪೆಸ್ಟ್ ಕೂಡ ಅದನ್ನು ರೆಸಿಸ್ಟೆಂಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಗಂಡು ಹತ್ತಿ ಮುಖ್ಯ. ಈಗ ನಿಮ್ಗೆ ಸಮಗ್ರ ಕೃಷಿಯ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂತಂತಂದರೆ, ರೈತರು ಬೀಜೋಪಚಾರ ಮಾಡಬೇಕು. ಆಮೇಲೆ ರೈತರು ಸುತ್ತಲೂ ಏನಂದರೆ 20 ಸಾಲಿಗೆ ಒಂದು ಬೆಂಡೆ ಹಾಕೊಳ್ಳೇಬೇಕು. ಓಕೆ, ಬೆಂಡೆ ಹಾಕೊಳ್ಳೋದ ಉದ್ದೇಶ ಏನು ಅಂತಂದರೆ, ಇದು ಬರೀ ಗುಲಾಬಿ ಕಾಯಿ ಕೊರಕಕ್ಕೆ ಅಷ್ಟೇ ಅಲ್ಲ, ನಿಮಗೆ ಏನು ಅಂತಂದರೆ ಇನ್ನೊಂದು ಕಾಂಡ ಕೊರಕ ಕೀಟ ಬಾಧೆ ಜಾಸ್ತಿ ಬರ್ತದೆ ಇದರಲ್ಲಿ. ಆ ಒಂದು ಕೀಟ ಬಾಧೆ ಬಂತು ಅಂತಂದರೆ ನಿಮಗೆ ಅದು ಕೂಡ ಒಳಗಡೆ ಹೋಗಿ ತಿಂದು ಇದು ಮಾಡೋದ್ರಿಂದ ಹೊರಗಡೆ ನೀವು ಎಷ್ಟೇ ಸಿಂಪಡಣೆ ಮಾಡಿದ್ರೂ ಕಾಣೋಂಗಿಲ್ಲ. ಹಾಗಾಗಿ ಬೆಂಡಿ ಅಂದರೆ 10 ಸಾಲಿಗೆ 20 ಸಾಲಿಗೆ ಒಂದು ಬೆಂಡಿ ಅಥವಾ ಸುತ್ತರಿದ್ರು ಹತ್ತಿ ಸುತ್ತಾರ್ದ 1 ಲೈನ್ ಅಥವಾ 2 ಲೈನ್ ಬೆಂಡಿ ಹಾಕ್ಕೊಂಡ್ರೆ ಅಂತಂದರೆ ನಿಮಗೆ ಕಾಂಡ ಕೊರಕ ಕೀಟ ಬಾಧೆನೂ ಕಡಿಮೆ ಮಾಡ್ಬೋದು. ಆಮೇಲೆ ನಮ್ಮ ಈ ಏನಂತಂದರೆ ಗುಲಾಬಿ ಕಾಯಿ ಕೊರಕದ ಒಂದು ಹತೋಟಿನೂ ನಾವು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಂದು. ಎರಡನೇದು, ಈ ಮೋಹಕ ಬೆಳೆಗಳನ್ನು ಅಳವಡಿಕೆ ಮಾಡ್ಕೋಬೇಕು ರೈತರು. ಅದು ಭಾಳ ಇಂಪಾರ್ಟೆಂಟ್. ಮೋಹಕ ಬೆಳೆಗಳನ್ನು ಅಳವಡಿಕೆ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಮ ಹೊಲದಲ್ಲಿ 2 ವಿಧಾನ ನಾವು ಯಾಕೆ ಅದನ್ನು ಅಳವಡಿಕೆ ಮಾಡ್ಕೋಬೇಕು ಅಂತಂದರೆ, ಒಂದು ಅದರಿಂದ ಮೋಹಕ ಬೆಳೆಗಳಿಂದ ನಾವು ನಿಯಂತ್ರಣ ಮಾಡ್ಬೋದು. ಇನ್ನೊಂದು ಏನಂತಂದರೆ, ಮೋಹಕ ಬಲೆಗಳು ಹಾಕೋದ್ರಿಂದ ನಮಗೆ ಈ ನಮ್ಮ ಹೊಲದಲ್ಲಿ ಅದರದ ಬಾಧೆ ಜಾಸ್ತಿ ಆಗಿತ್ತು, ಹೆಂಗೆ ತೀವ್ರತೆ ಜಾಸ್ತಿ ಆಗಿತ್ತು ಹೆಂಗಂತ ಗೊತ್ತಾಗ್ತದೆ. ನೀವು ಎಕರೆಗೆ ಒಂದು 10 ಮೋಹಕ ಬೆಲೆಗಳನ್ನು ಹಾಕ್ಕೊಂಡ್ರಿ ಅಂತಂದ್ರೆ ಅದು ಏನಾಗ್ತದೆ, ಅದರಲ್ಲಿ 8 ಹುಳ, ಇವತ್ತು ರಾತ್ರಿ 8 ಹುಳ, ನಾಳೆ ರಾತ್ರಿ 8 ಹುಳ, ನಾಡ್ದು 8 ಹುಳ, ಈ ಥರ 3 ದಿನಗಳವರೆಗೂ ನೀವು 8 ಹುಳ ಬಿದ್ದು ಅಂತಂದ್ರೆ ಈ ಒಂದು ಬಾಧೆಯ ಈ ಒಂದು ಕೀಟದ ಬಾಧೆಯ ತೀವ್ರತೆ ಮುಂದಿನ ವಾರದಲ್ಲಿ ಜಾಸ್ತಿ ಆಗುತ್ತದೆ ಅಂತ ನಾವು ತಿಳ್ಕೊಬೋದು. ಓಕೆ, ಒಂದೇಳಿ ನೀವು ಅದೇ ಮೋಹಕ ಬಲೆಗಳನ್ನು ಜಾಸ್ತಿ ಹಾಕ್ಕೊಂಡ್ರೆ ಅಂತಂದ್ರೆ ಅದರಲ್ಲಿ ಬಂದು ಆ ಮೋಹಕ ಬಲೆಗಳಲ್ಲಿ ಬಂದು ಹುಳುಗಳು ಬೀಳೋದ್ರಿಂದ ನಿಮಗೆ ಅದು ಕಂಟ್ರೋಲ್ ಆಗ್ತದೆ. ಸರ್, ಈಗ ನಾನು ಹಿಂದೆ ಒಂದು ಕೇಳಬೇಕಾಗಿತ್ತು ಸರ್. ಈಗ ಈ ಫಾಲ್ ಹಾರ್ಮೋನಲ್ಲಿ ಮೆಕ್ಕೆಜೋಳದಲ್ಲಿ ಅದರಲ್ಲೂ ಕೂಡ ಮೋಹಕ ಬಲೆಗಳೇನಾದ್ರು? ಅದರಲ್ಲಿ ಮೋಹಕ ಬಲೆಗಳು ಬಂದಿದ್ದಾವೆ, ಆದರೆ ನಮ್ಮ ಒಂದು ಭಾಗದಲ್ಲಿ ಅವು ಲಭ್ಯತೆ ಇಲ್ಲ. ಇದರಲ್ಲಿ ಏನಿದೆಯಲ್ಲ, ಗುಲಾಬಿ ಕಾಯಿ ಕೊರಕ ಇದೆಲ್ಲ ಅದರಲ್ಲಿ ಮೋಹಕ ಬಲೆಗಳು ಬಂದಿದೆ. ಓಕೆ ಸರ್. ಆಮೇಲೆ ಅದ್ರ ಜೊತೆಗೇ ಮೋಹಕ ಬಲೆಗಳ ಜೊತೆಗೇ ಮೋಹಕ ಬಲೆಗಳು ಹಾಕೋಬೇಕು. ಅದು ಹಾಕೊಂಡ್ರೆ ಅಂತಂತರ ನೀವು ಟ್ರೈಕೋಗ್ರಾಮ ಅಂತಂದು ನಮ್ಮ ಪರತಂತ್ರ ಜೀವಿ ಇದೆ, ಅದನ್ನು ಬಿಡಬೇಕು. ಆಮೇಲೆ ಅದಾದಮೇಲೆ 45 ದಿನಕ್ಕೆ ಒಂದು ತತ್ತಿನಾಶಕವಾದ ಕೀಟನಾಶಕವನ್ನು ನೀವು ಉಪಯೋಗ ಮಾಡ್ಕೋಬೇಕು. ತತ್ತಿನಾಶಕ ಆದರೆ ಪ್ರೊಪೆನಪಾಸ್ ಆಗಲಿ, ಥೈಡಿಕಾರ್ಬ್ ಆಗಲಿ, ಇಂಥ ಒಂದು ಕೀಟನಾಶಕವನ್ನು 45 ದಿನದಲ್ಲಿ ಹೊಡಿಬೋದು. ಆಮೇಲೆ ಅದು ಬಾಧೆ ತೀವ್ರತೆ ಜಾಸ್ತಿ ಆದ 100 ದಿನ ಆದಮೇಲೆ ನೀವು ಅವಾಗ ಏನಾಯ್ತಂತಂದ್ರೆ ಪೈರಥರಾಯ್ಡ್ ಗುಂಪಿಗೆ ಸೇರಿರ್ತಕ್ಕಂತಹ ಕೀಟನಾಶಕಗಳನ್ನು ಬಳಕೆ ಮಾಡಬಹುದು.
ಆದರೆ ಅದು ಒಂದೇ ಒಂದು ಸಲ ಮಾಡಬೇಕು. ಪೈರೆಥೆರಾಯ್ಡ್ ಗುಂಪಿಗೆ ಪದೇ ಪದೇ ಮಾಡೋದ್ರಿಂದ ಬೇರೆ ಕೀಟಗಳ ಒಂದು ರಸ ಇರುವ ಕೀಟಗಳ ಬಾಧೆ ಜಾಸ್ತಿ ಹಾಂ. ಪೈರೆಥೆರಾಯ್ಡ್ ಗುಂಪಿಗೆ ಸೇರಿದಂಥ ಕೀಟನಾಶಕಗಳಾದ ಸೈನಾಟ್ರಿ ಯಾವುದು ಅಂತಂದರೆ ಲ್ಯಾಂಬ್ಡಾಸೈಲೋತ್ರಿನ್ ಅಥವಾ ಬೇರೆ ಒಂದು ಕೀಟನಾಶಕಗಳನ್ನು ಬಳಕೆ ಮಾಡ್ಬೋದು. ಲ್ಯಾಂಬ್ಡಾಸೈಲೋತ್ರಿನ್ ಅಥವಾ ಡೆಲ್ಟಾಮೆಥ್ರಿನ್ ಅಥವಾ ಈ ಥರ ಒಂದು ಕೀಟನಾಶಕಗಳನ್ನ ಬಳಕೆ ಮಾಡ್ಬೋದು. ಇಲ್ಲ ಅಂತಂದರೆ ಇವಾಗ ಏನು ಅಂತಂದರೆ ಸಂಯುಕ್ತ ಕೀಟನಾಶಕಗಳು ಬಂದಿದ್ದಾವೆ. ಕ್ಲೋರಾಂಟ್ರಿನಿಲ್ ಪ್ರೋಲ್ ಪ್ಲಸ್ ಥಯಾಮಿಥಾಕ್ಸಮ್ ಅಂತ ಬಂದಿದೆ. ಕೆಲವೊಂದು ಸಂಯುಕ್ತ ಕೀಟನಾಶಕಗಳು ಬಂದಿದ್ದಾವೆ. ಅಮಾಕ್ಟಿನ್ ಬೆಂಜೋಯೇಟ್ ಪ್ಲಸ್ ಸೈನಾಟ್ರಿನಿಲ್ ಪ್ರೋಲ್ ಅಂತ ಬಂದಿದೆ. ಆಮೇಲೆ ಈ ಥರ ಅನೇಕ ಕೀಟನಾಶಕಗಳನ್ನು ನಮ್ಗೆ ನಾವೇನಂತಂದರೆ ಮಾರ್ಕೆಟ್ನಲ್ಲಿ ನಮ್ಗೆ ಲಭ್ಯತೆಗಳಿದ್ದಾವೆ. ಸಂಯುಕ್ತ ಕೀಟನಾಶಕಗಳು ಲಭ್ಯತೆ ಇದ್ದಾವೆ. ಅವನ್ನ ನೀವು ಸಿಂಪಡಣೆ ಮಾಡ್ಬೋದು. ಅಥವಾ ಕ್ಲೋರಾಂಟ್ರಿನಿಲ್ ಪ್ರೋಲ್ ಪ್ಲಸ್ ಏನಂತಂದರೆ ಲ್ಯಾಂಬ್ಡಾಸೈಲೋತ್ರಿನ್ ಅಂತ ಬಂದಿದೆ. ಈ ಥರ ಅನೇಕ ಕೀಟನಾಶಕಗಳು ಕಾಂಬಿನೇಷನ್ನಲ್ಲಿ ಸಂಯುಕ್ತ ಕೀಟನಾಶಕಗಳು ಬಂದಿದ್ದಾವೆ. ಅವನ್ನ ನೀವು ಬಳಕೆ ಮಾಡ್ಬೋದು. ಇಲ್ಲಾಂದರೆ ಕ್ಲೋರಾಂಟ್ರಿನಿಲ್ ಪ್ರೋಲ್ ಆಗಲಿ ಅಥವಾ ಸೈನಾಟ್ರಿನಿಲ್ ಪ್ರೋಲ್ ಆಗಲಿ ಅಥವಾ ಸ್ಪೈನೋಟ್ರಮ್ ಆಗಲಿ ಅಥವಾ ಸ್ಪೈನೋಸ್ಯಾಡ್ ಆಗಲಿ ಈ ಥರ ಅನೇಕ ಕೀಟನಾಶಕಗಳನ್ನು ನೀವು ರೊಟೇಷನ್ ಮುಖಾಂತರ ಮಾಡ್ಬೋದು. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಇನ್ನೂ ಒಂದು ಏನು ಅಂತಂದ್ರೆ ಲಿಂಗಾಕರ್ಷಕ ಬೆಲೆಗಳ ಮಹತ್ವ ಇಲ್ಲಿ ಗುಲಾಬಿ ಕಾಯಿ ಕೊರಕದಲ್ಲಿ ಭಾಳ ಮಹತ್ವ ಬೀಳ್ತದೆ. ಇವಾಗ ಏನು ಅಂತಂದರೆ ಸ್ಪ್ಲಾಟ್ ಅಂತ ಒಂದು ಬಂದಿದೆ. ಈಗ ಇನ್ನೊಂದು ಏನು ಅಂತಂದರೆ ಲಿಂಗಾಕರ್ಷಕವಾದ ಒಂದು ಸ್ಪ್ಲಾಟ್ ಅಂತ ಬಂದಿದೆ. ಅದು ಏನಂತಂದರೆ ಅದು ಲಿಂಗಾಕರ್ಷಕ ಒಂದು ಇದು ಟ್ಯೂಬ್. ಅದು ಜಸ್ಟ್ ಅದು ಒಂದು ಏನಂತಂದರೆ ಆ ಸ್ಪ್ಲಾಟ್ ಅಂತ ಒಂದು ಔಷಧಿ ಇದೆಯಲ್ಲ, ಅದನ್ನು ನೀವು ಎಲೆ ಮೇಲ್ಗಡೆ, ಅಂದರೆ ಎಲೆ ಮೇಲ್ಗಡೆ ಎಲ್ಲ ನಿಮ್ಮ ಗಿಡದಲ್ಲಿ 45 ದಿನ ಇದ್ದಾಗ ತುದಿಗೆ ಒಂದು ಹಗಳು ಹಚ್ಬೇಕು. ಅದನ್ನು ಅಂದರೆ 400 ಡಾಲಪ್ಸ್ ಅಂತ ಕರಿತೀವಿ ನಾವು. 400 ಡಾಲಪ್ಸ್ ಅಂದರೆ ಒಂದು ಡಾಲಪ್ ಅಂದರೆ ಒಂದು ಹಗಳು. ಅದು 400 ಹಗಳು ಅಂದರೆ 1 ಎಕರೆಗೆ ನೀವು 400 ಹಗಳನ್ನು ಹಚ್ಚಬೇಕು. ಅಂದರೆ ಒಂದೇ ಕಡೆ ಹಚ್ಚೋದಲ್ಲ, ನೀವು ಹೊಲದಲ್ಲಿ ನೀವು ಈ ಒಂದು ಲೈನಲ್ಲಿ ನೀವು ಈ ಫಸ್ಟ್ ಗಿಡಕ್ಕೆ ಹಚ್ಚಿದ್ರಿ ಅಂತಂದರೆ 2 ಅಥವಾ 3ನೇ ಗಿಡ 2 ಗಿಡ ಬಿಟ್ಟು 3ನೇ ಗಿಡ ಅಥವಾ 4ನೇ ಗಿಡಕ್ಕೆ ಅದನ್ನ ಹಚ್ಕೊತ ಹೋಗಬೇಕು. ಆಮೇಲೆ ಈ ಲೈನ್ ಬಿಟ್ಟರು ಅಂತಂದರೆ 2 ಲೈನ್ ಬಿಟ್ಟು ಈ 3ನೇ ಲೈನಿಗೆ ಹಚ್ಚಬೇಕು. ಈ ಥರ ಜಿಗ್ಜಾಗ್ ಮಾಡಿಕೊಂಡು ನೀವು ಸಂಪೂರ್ಣವಾಗಿ 1 ಎಕರೆಗೆ 400 ಇದನ್ನು
ಮಾಡಬೇಕು. 400 ಡಾಲಪ್ಸ್ 400 ಅಗಳನ್ನು ಹಚ್ಚಬೇಕು. ಇದು 1 ಟ್ಯೂಬ್ 1 ಎಕರೆಗೆ ಸರಿ ಹೋಗುತ್ತೆ. ಇದನ್ನು ನೀವು 45 ದಿನದಲ್ಲಿ ಒಂದು ಸಲ ಹಚ್ಚಬೇಕು. ಆಮೇಲೆ 30 ದಿನ ಅಂತರದಲ್ಲಿ ಮತ್ತೊಂದು ಸಲ ಹಚ್ಚಬೇಕು. 30 ದಿನ ಅಂತರದಲ್ಲಿ ಇನ್ನೊಂದು ಸಲ ಹಚ್ಚಬೇಕು. ಅಂದರೆ 3 ಸಲ ಇದನ್ನು ನೀವು ಅದು ಹಚ್ಚಿದ್ರೆ ಅಂತಂತಂದರೆ ಇಲ್ಲ ನಿಮ್ಮ ಗುಲಾಬಿ ಕಾಯಿ ಕೊರಕದ ಒಂದು ಬಾಧೆಯನ್ನು ನೀವು ಕಾಣೋಂಗಿಲ್ಲ. ನೀವು ಯಾವುದೇ ಔಷಧಿ ಹೊಡೆಯೋ ಅವಶ್ಯಕತೆ ಇಲ್ಲ. ಈ ಲಿಂಗಾಕರ್ಷಕವಾದ ಒಂದು ಸ್ಪ್ಲ್ಯಾಟನ್ನು ನೀವು ಹಚ್ಚಿದ್ರೆ ಅಂತಂದರೆ ಯಾವುದೇ ಬೇರೆ ಔಷಧಿ ಹೊಡೆಯೋ ಅವಶ್ಯಕತೆ ಇಲ್ಲ. ನೀವು ಔಷಧಿಯಲ್ಲಿನೂ ಇದು ಏನು ಅಂತಂದರೆ ಒಂಥರ ನೈಸರ್ಗಿಕವಾದ ಒಂದು ಏನಂತಂದರೆ ಔಷಧಿ ಅಂತ ಹೇಳ್ಬೋದು. ಇದರಿಂದ ಯಾವುದೇ ಕೀಟಗಳಿಗೆ ಬೇರೆ ಕೀಟಗಳಿಗೆ ತೊಂದರೆ ಆಗೋದಿಲ್ಲ, ಬೇರೆ ಕೀಟಗಳು ನಾಶ ಆಗೋದಿಲ್ಲ. ಇದು ಎಕೋ ಫ್ರೆಂಡ್ಲಿ ಅಥವಾ ಪರಿಸರ ಸ್ನೇಹಿ ಅಂತ ಹೇಳ್ಬೋದು ನಾವು. ಇದರಿಂದ ಮಿತ್ರ ಕೀಟಗಳಿಗೂ ಏನು ತೊಂದರೆ ಆಗೋದಿಲ್ಲ. ಹಾಗಾಗಿ ಇದನ್ನು ನೀವು ಬಳಕೆಯನ್ನು ಮಾಡ್ಬೋದು. ಆಮೇಲೆ ಇದನ್ನು ಬಳಕೆ ಮಾಡೋದ್ರಿಂದ ಒಂದು ಒಳ್ಳೆಯ ಒಂದು ನಾವು ರಿಸಲ್ಟನ್ನು ನಾವು ಕಾಣ್ತಾ ಇದ್ವಿ. ಇದನ್ನು ನಾವು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿನೂ ಫಸ್ಟು ಅದರ ಸಂಶೋಧನೆ ಮಾಡಿ ಅದರ ಫಲಿತಾಂಶ ಕಂಡಾಗ ಅಲ್ಲಿನೂ ಒಂದು 100 ಎಕರೆಗೆ ಅಲ್ಲಿನೂ AG ಶ್ರೀನಿವಾಸ್ ಅವರು ಡೆಮಾನ್ಸ್ಟ್ರೇಷನ್ ಮಾಡಿದಾಗ ಅಲ್ಲಿನೂ ಒಳ್ಳೆಯ ಫಲಿತಾಂಶ ಅಂತ ಬಂತು. ಆಮೇಲೆ ಇಲ್ಲಿ ನಾವು ನಮ್ಮ ಏರಿಯಾದಲ್ಲಿ ಇಲ್ಲಿ ಹಾವೇರಿ ಭಾಗದಲ್ಲಿ ಈ ವರ್ಷ ಅದನ್ನು ನಾವು ಪ್ರಾತ್ಯಕ್ಷಿತೆ ಮಾಡಿದಾಗೂ ಅದರಿಂದನೂ ನಮಗೆ ಏನು ಅಂತಂದರೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಟ್ಟಿದೆ. ಓಕೆ ಸರ್, ನೀವು ಇಷ್ಟೊತ್ತು ನಮಗೆ ಮೆಕ್ಕೆಜೋಳದಲ್ಲಿ ಬರುವಂತಹ ಲದ್ದಿ ಹುಳಿದ ಕುರಿತು, ಅದರ ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತು ಹತ್ತಿಯಲ್ಲಿ ಬರುವಂತಹ ಗುಲಾಬಿ ಕಾಂಡ ಕೊರಕದ ಕುರಿತು ಅದನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ರೈತರಲ್ಲಿ ಮನವಿ ಏನು ಅಂತಂದರೆ ಗುಲಾಬಿ ಕಾಯಿ ಕೊರಕ ಆಗಲಿ ಅಥವಾ ಹತ್ತಿಯಲ್ಲಿ ಬರ್ತಕ್ಕಂಥ ಗುಲಾಬಿ ಕಾಯಿ ಕೊರಕ ಆಗಲಿ ಅಥವಾ ಮೆಕ್ಕೆಜೋಳದಲ್ಲಿ ಬರ್ತಕ್ಕಂಥ ಸೈನಿಕ ಲದ್ದಿ ಹುಳುಗಳ ಬಾಧೆ ಆಗಲಿ, ಇದನ್ನು ನಾವು ಸಂಪೂರ್ಣವಾಗಿ ಸಮಗ್ರ ಕೀಟ ನಿರ್ವಹಣೆಗಳಿಂದ ಮಾತ್ರ ನಾವು ಇದು ಹತೋಟಿ ಮಾಡ್ಬೋದು. ಹಾಗಾಗಿ ನಿಮಗೆ ಏನಾದರೂ ವೈಜ್ಞಾನಿಕ ಮಾಹಿತಿಗಳು ಬೇಕಾಗಿತ್ತು ಅಂತಂದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ಇಲಾಖೆಗಳಾಗಿರ್ಬೋದು ಅಥವಾ ಕೃಷಿ ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಅಥವಾ ನಮ್ಮಂತಹ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು ಅಥವಾ ಯಾವುದೇ ವಿಜ್ಞಾನಿಗಳ ಒಂದು ಸಂಪರ್ಕವನ್ನು ಮಾಡಿಕೊಂಡು ನೀವು ಕಡಿಮೆ ಖರ್ಚಿನಲ್ಲಿ ಇದನ್ನು ಹತೋಟಿ ಮಾಡ್ಬೋದು ಅಂತ ನಾನು ರೈತರಲ್ಲಿ ಮನವಿ ಮಾಡುತ್ತಾ, ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ತಮ್ಮ ವಾಹಿನಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ವಿರಾಮ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಗುರುಪ್ರಸಾದ್ GS ಸರ್ ಅವರು ಹೇಳ್ತಾ ಇದ್ರು ಈ ಹತ್ತಿ ಬೆಳೆಯಲ್ಲಿ ಬರುವಂತಹ ಗುಲಾಬಿ ಕಾಯಿ ಕೊರಕದ ಒಂದು ಕೀಟವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು. ಬರೀ ನಾವು ರಾಸಾಯನಿಕ ಒಂದೇ ಅಲ್ಲ, ಸಮಗ್ರ ಪೀಡೆ ನಿರ್ವಹಣೆ ಮಾಡಿದ್ರೆ ಮಾತ್ರ ಇದರಲ್ಲಿ ನಾವು ಒಂದು ನಿಯಂತ್ರಣವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿನ ಒಂದು ಕಾರ್ಯಕ್ರಮದಿಂದ ತಮಗೆ ಒಂದು ಉಪಯುಕ್ತ ಮಾಹಿತಿ ದೊರಕಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.